ನಿನ್ನೆ ಮೊನ್ನೆ ಆದ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಆಮೇಲೆ ನಾನು ಪಾಠವನ್ನು ಮುಂದುವರಿಸ್ತೇನೆ. ಏನಿಲ್ಲ ಅಂದ್ರೆ ಪಾಠ ಮುಂದುವರಿಸ್ತೇನೆ. ತಗೊಂಡು ಝೂಮ್ ಮಾಡು. ಝೂಮ್ ಇದೆ, ಝೂಮ್ ಮೀಟಿಂಗ್. ಸರ್ ಮುಂದುವರಿಸಬಹುದು ಅನ್ಸುತ್ತೆ ಸರ್. 22ನೇ ನುಡಿ. ಈ ಶ್ರುತಿಯ ಬಲದಿಂದ ಈಶತೆಯು ಪೋಕಳಿಸುವ ಆಶೆ ಬೇಡ. ಈಶತ್ವ ಪೋದ ಮೇಲೆ ಈ ಶ್ರುತಿ ಈಶನ ಐಕ್ಯ ಪೇಳುವುದು. ಐಸೆಯಾಗಿ ಈಶತ್ವವ ಪುಸಿ ಮಾಡದುದರಿಂದಲೇ ಹೇಸಿ ಇಂತಕ್ಕು ಅನ್ಯೋನ್ಯಾಶ್ರಯ ಸಿಕ್ಕು ಸಾಕು ನಿನ್ನ ಸೊಕ್ಕು. ಈ ಶ್ರುತಿಯ ಬಲದಿಂದ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಶ್ರುತಿ ನಾನೇ ಬ್ರಹ್ಮನಾಗಿದ್ದೇನೆ ಎಂಬುದಾಗಿ ಜೀವಬ್ರಹ್ಮರಿಗೆ ಐಕ್ಯವನ್ನ ಹೇಳ್ತಾ ಇದೆ. ಜೀವಬ್ರಹ್ಮರಿಗೆ ಐಕ್ಯವನ್ನ ನಾವು ಅಂಗೀಕಾರ ಮಾಡಬೇಕಾದರೆ ಈಶ್ವರನಲ್ಲಿರುವಂತಹ ಈಶತ್ವವನ್ನ ಮಿಥ್ಯಾ ಅಂತ ಹೇಳಲೇಬೇಕಾಗ್ತದೆ. ಜೀವನಲ್ಲಿರುವಂತಹ ಅಲ್ಪಜ್ಞತ್ವ ಅಲ್ಪಶಕ್ತಿ ಈಶ್ವರನಲ್ಲಿರುವಂತಹ ಸರ್ವಜ್ಞತ್ವ ಸರ್ವಶಕ್ತಿ ಈಶತ್ವ ಈ ಎಲ್ಲ ವಿರುದ್ಧ ಗುಣಧರ್ಮಗಳು ಸತ್ಯ ಅಂತಾಗಿ ಬಿಟ್ರೆ ವಿರುದ್ಧ ಗುಣಧರ್ಮಗಳಿಗೆ ಆಶ್ರಯವಾದ ವಸ್ತುಗಳಿಗೆ ಐಕ್ಯ ಹೇಳಲಿಕ್ಕೆ ಬರೋದಿಲ್ಲ. ಹೇಗೆ ಬೆಂಕಿ ಮತ್ತು ನೀರು ವಿರುದ್ಧ ಗುಣಧರ್ಮಗಳಿರೋದರಿಂದ ಅವುಗಳಲ್ಲಿ ಐಕ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ, ಅದರಂತೆ ಶಿವಬ್ರಹ್ಮರಲ್ಲೂ ವಿರುದ್ಧ ಗುಣಧರ್ಮಗಳಿದ್ದು ಆ ವಿರುದ್ಧ ಗುಣಧರ್ಮಗಳು ಸತ್ಯ ಅಂತಾಗಿ ಬಿಟ್ರೆ ಐಕ್ಯ ಹೇಳಲಿಕ್ಕಾಗೋದಿಲ್ಲ. ಐಕ್ಯವನ್ನ ಹೇಳಬೇಕು ಅಂತಾದ್ರೆ ಈ ವಿರುದ್ಧ ಗುಣಧರ್ಮಗಳನ್ನ ಮಿಥ್ಯಾ ಅಂತಲೇ ಹೇಳಬೇಕು. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಶ್ರುತಿಯ ಆಧಾರದಿಂದ ಈಶ್ವರನಲ್ಲಿರುವಂತಹ ಈಶತ್ವ ಮುಂತಾದ ಗುಣಗಳನ್ನ
ಮಿಥ್ಯಾ ಅಂತ ಹೇಳಬೇಕು ಮತ್ತು ಆ ಈಶತ್ವ ಮುಂತಾದ ಗುಣಗಳು ಬ್ರಹ್ಮನಲ್ಲಿಲ್ಲ ಅಂತ ಹೇಳಬೇಕು. ಹೀಗೆ ಹೇಳಿ ಜೀವ ಬ್ರಹ್ಮರಿಗೆ ಐಕ್ಯವನ್ನ ಹೇಳ್ತೇನೆ ಅಂತ ನೀನೇನಾದ್ರೂ ಆಸೆ ಇಟ್ಕೊಂಡಿದ್ರೆ ಆ ಆಸೆಯನ್ನ ಬಿಟ್ಟು ಬಿಡು. ಈ ಶ್ರುತಿಯ ಬಲದಿಂದ ಈಶತೆಯು ಪೋಕಳಿಸುವ ಆಶೆ ಬೇಡ. ಈಶತೆಯು ಪೋಕಳಿಸುವ ಅಂದ್ರೆ ಈಶತ್ವವನ್ನು ಮಿಥ್ಯಾ ಎಂಬುದಾಗಿ ಹೇಳುವ ಮತ್ತು ಮಿಥ್ಯಾ ಎಂಬುದಾಗಿ ಹೇಳಿ ಈಶತ್ವ ಬ್ರಹ್ಮನಲ್ಲಿಲ್ಲ ಅಂತನ್ನುವ ಆಸೆ ನಿನಗೇನಾದರೂ ಇದ್ರೆ ಆ ಆಸೆಯನ್ನ ಬಿಟ್ಬಿಡು. ಯಾಕೆ? ಶ್ರುತಿ ಐಕ್ಯವನ್ನ ಹೇಳುವಾಗ ವಿರುದ್ಧ ಗುಣಧರ್ಮಗಳು ಸತ್ಯವಾಗಿದ್ರೆ ಐಕ್ಯವನ್ನ ಹೇಳಲಿಕ್ಕಾಗೋದಿಲ್ಲ. ಮತ್ತೆ ಈಶತ್ವ ಇಲ್ಲ ಅಂತಾದ ಮೇಲೇನೆ ಐಕ್ಯವನ್ನ ಜೀವನಲ್ಲಿ ಹೇಳಬೇಕು. ಆದ್ರೆ ಈ ಈಶತ್ವವನ್ನ ಮಿಥ್ಯಾ ಅಂತ ಶ್ರುತಿ ಹೇಳ್ತಾ ಇಲ್ಲ. ಈಶತ್ವವನ್ನ ಮಿಥ್ಯಾ ಅಂತ ಶ್ರುತಿಯಲ್ಲಿ ಹೇಳಿದೆ? ಹೇಳಲಿಲ್ಲ. ಆದ್ದರಿಂದ ಈಶತ್ವವನ್ನ ಮಿಥ್ಯಾ ಅಂತ ಶ್ರುತಿ ಹೇಳೋದುಂಟ? ಈಶತ್ವವ ಪುಸಿ ಮಾಡದುದರಿಂದಲೇ, ಈಶತ್ವವನ್ನ ಶ್ರುತಿ ಹುಸಿಯಾಗಿ ಮಾಡದಿದ್ದರಿಂದಲೇ, ಮಾಡಲಿಕ್ಕೆ ಬರೋದಿಲ್ಲ, ಮಾಡ್ತಾ ಇಲ್ಲ. ಈಶತ್ವವನ್ನ ಹುಸಿಯಾಗಿ ಮಾಡೋದು ಅಂದ್ರೆ ಶ್ರುತಿ ಬ್ರಹ್ಮನಲ್ಲಿರುವಂತಹ ಈಶತ್ವವನ್ನ ಮಿಥ್ಯಾ ಅಂತ ತಿಳಿಸೋದು, ಪ್ರತಿಪಾದನೆ ಮಾಡು. ಹಾಗೆ ಪ್ರತಿಪಾದನೆ ಮಾಡ್ತಾ ಇಲ್ಲ ಶ್ರುತಿ. ಆದ್ದರಿಂದ ಹೇಸಿಯಿಂತಕ್ಕು ಆ ರೀತಿಯಲ್ಲಿ ಶ್ರುತಿ ಈಶತ್ವವನ್ನ ಮಿಥ್ಯಾ ಅಂತ ಮಾಡಿದ್ದೇ ಆದಲ್ಲಿ ಆವಾಗ ಅನ್ಯೋನ್ಯಾಶ್ರಯ ಸಿಕ್ಕು, ಅನ್ಯೋನ್ಯಾಶ್ರಯ ಎಂಬ ದೋಷದ ಸುಳಿಯಲ್ಲಿ ಸಿಲುಕಬೇಕಾಗತ್ತೆ. ಆದ್ದರಿಂದ ಸಾಕು ನಿನ್ನ ಸೊಕ್ಕು. ಆದ್ದರಿಂದ ಎಲ್ಲಾನು ಮಿಥ್ಯಾ, ಎಲ್ಲಾನು ಸುಳ್ಳು ಅಂತ ಹೇಳುವ ನಿನ್ನ ಈ ಅಹಂಕಾರದ ಮಾತುಗಳನ್ನ ಸಾಕು ಮಾಡು, ಈ ಸೊಕ್ಕನ್ನ ಸಾಕು ಮಾಡು ಅಂತ ಆಕ್ಷೇಪದ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಶ್ರುತಿ ಒಂದು ವೇಳೆ ಈಶ್ವರನಲ್ಲಿರುವ ಈಶತ್ವ ಮುಂತಾದ ಧರ್ಮಗಳನ್ನ ಮಿಥ್ಯಾ ಅಂತ ಪ್ರತಿಪಾದನೆ ಮಾಡೋದಾದರೆ ಆವಾಗ ಜೀವ ಹಾಗೂ ಈಶ್ವರರಲ್ಲಿ ಕಾಣುವ ವಿರುದ್ಧ ಧರ್ಮಗಳು ಮಿಥ್ಯಾ. ಆದ್ದರಿಂದ ಜೀವರಲ್ಲಿ, ಜೀವ ಹಾಗೂ ಬ್ರಹ್ಮರಲ್ಲಿ ಐಕ್ಯ ಅನ್ನೋದು ಸಿದ್ಧ ಆಗುತ್ತೆ. ಐಕ್ಯ ಇದೆ ಅನ್ನೋದೇ
ಅಹಂ ಬ್ರಹ್ಮಾಸ್ಮಿ ಅನ್ನೋ ಶ್ರುತಿಯಿಂದ ಸಿದ್ಧ ಆದರೆ ಐಕ್ಯವನ್ನ ಒಪ್ಪಬೇಕಾದ್ರೆ ಈಶತ್ವ ಮುಂತಾದ ವಿರುದ್ಧ ಗುಣಧರ್ಮಗಳು ಸತ್ಯ ಆಗಿರಬಾರದು. ಆದ್ದರಿಂದ ಅದನ್ನ ಹುಸಿ ಮಿಥ್ಯಾ ಎಂಬುದಾಗಿ ಹೇಳಬೇಕಾಗುತ್ತೆ. ಇದನ್ನ ಅನ್ಯೋನ್ಯಾಶ್ರಯ, ಒಂದು ಸಿದ್ಧ ಆಗಬೇಕಾದರೆ ಇನ್ನೊಂದನ್ನ ಅವಲಂಬಿಸೋದು, ಆ ಇನ್ನೊಂದು ಸಿದ್ಧ ಆಗಬೇಕಾದ್ರೆ ಈ ಒಂದನ್ನ ಅವಲಂಬಿಸೋದು. ಎರಡರಲ್ಲಿ ಪರಸ್ಪರ ಅವಲಂಬನೆ ಬಂದ್ರೆ ಅದನ್ನ ಅನ್ಯೋನ್ಯಾಶ್ರಯ ಅಂತ ಕರೀತಾರೆ. ಅದಕ್ಕೊಂದು ಪ್ರಸಿದ್ಧವಾದ ಉದಾಹರಣೆ ಇದೆ. ಒಬ್ಬನಿಗೆ ಸ್ವಲ್ಪ ತಲೆಗೆ ಹುಚ್ಚು ಹಿಡದಂತೆ ಆಯ್ತು. ಅದಕ್ಕೆ ಯಾರೋ ಹೇಳಿದ್ರು ಬೇಗ ಮದುವೆ ಮಾಡಿ ಸರಿಯಾಗುತ್ತೆ ಅಂತ. ಮದುವೆ ಮಾಡಬೇಕು ಅಂತಂದ್ರೆ ಯಾರಾದ್ರೂ ಕನ್ಯೆ ಕೊಡ್ಬೇಕಲ್ಲ. ಅವನಿಗೆ ಹುಚ್ಚಿದೆ ಅಂತಂದ್ರೆ ಯಾರಾದ್ರೂ ಕನ್ಯೆ ಕೊಡ್ತಾರ? ಅಂದಮೇಲೆ ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂತ ಮದುವೆ ಆಗೋದಕ್ಕೂ ಹುಚ್ಚು ಬಿಡೋದಕ್ಕೂ ಪರಸ್ಪರ ಅವಲಂಬನೆ ಬಂತೀಗ. ಮದುವೆ ಆದ್ರೆ ಹುಚ್ಚು ಬಿಡುತ್ತದೆ, ಹುಚ್ಚು ಬಿಟ್ರೆ ಇವನ್ ಸರಿ ಇದ್ದಾನೆ ಅಂತ ಕನ್ಯೆ ಕೊಡ್ತಾರೆ, ಮದುವೆ ಆಗತ್ತೆ. ಆದ್ದರಿಂದ ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ. ಇದು ಅನ್ಯೋನ್ಯಾಶ್ರಯ ದೋಷಕ್ಕೆ ಪ್ರಸಿದ್ಧವಾದ ಒಂದು ಉದಾಹರಣೆ. ಇಲ್ಲೂ ಕೂಡ ಆ ತರಹದ ಒಂದು ಅನ್ಯೋನ್ಯಾಶ್ರಯ ದೋಷ ಇದೆ. ಏನು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಶ್ರುತಿ ಐಕ್ಯವನ್ನ ಹೇಳಿದರೆ, ಯಾರಮ್ಮ ಅನ್ಮ್ಯೂಟ್ ಯಾರಾಗಿದ್ದೀರಿ? ಮ್ಯೂಟ್ ಆಗಿ. ಕೆಮ್ಮೋದು ಕೇಳಿಸ್ತಾ ಇದೆ, ಮಾತನಾಡೋದು ಕೇಳಿಸ್ತಾ ಇದೆ, ತೊಂದರೆ ಆಗತ್ತೆ, ಮ್ಯೂಟ್ ಆಗಿ. ಅಥವಾ ಯಾರಾದ್ರೂ ಮ್ಯೂಟ್ ಮಾಡಿ ಎಲ್ರನ್ನು. ಹೋಸ್ಟೇ ಮಾಡ್ಬೋದು ಆಚಾರ್ಯ, ಇನ್ನು 3 ಜನ ಅನ್ಮ್ಯೂಟ್ ನಲ್ಲಿದ್ದಾರೆ. ಯಾರು ಹೋಸ್ಟ್ ಯಾರಿದ್ದಾರೆ? ನಾನೇನಾ? ಹೌದು, ನೀವೇ. 4 ಜನ ಅನ್ಮ್ಯೂಟ್. ಅದು ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆರಂಭದಲ್ಲಿ ಒಮ್ಮೆ ನೋಡಿದೆ, ಮ್ಯೂಟ್ ಆಲ್. ಸರಿ, ಮಾಡಿದ್ದೇನೆ. ಆದ್ದರಿಂದ ಈಶ್ವರನಲ್ಲಿರುವಂತಹ ಈಶತ್ವ, ಜೀವನಲ್ಲಿರುವಂತಹ ಅಲ್ಪಜ್ಞತ್ವ ಮುಂತಾದಂತಹ ವಿರುದ್ಧ ಗುಣಧರ್ಮಗಳು ಮಿಥ್ಯಾ ಅಂತಾದರೆ ಐಕ್ಯ ಸಿದ್ಧ ಆಗತ್ತೆ. ಜೀವಬ್ರಹ್ಮರಲ್ಲಿ ಐಕ್ಯ ಸಿದ್ಧ ಆಗ್ತದೆ. ಜೀವಬ್ರಹ್ಮರಲ್ಲಿ ಐಕ್ಯ ಸಿದ್ಧ ಆದರೆ, ಐಕ್ಯ ಇದೆ ಅಂತಾದರೆ ವಿರುದ್ಧ ಗುಣಧರ್ಮಗಳನ್ನ ಮಿಥ್ಯಾ ಎಂಬುದಾಗಿ ಅಂಗೀಕಾರ ಮಾಡಬೇಕಾಗ್ತದೆ. ಆದ್ದರಿಂದ ಆ ರೀತಿಯಲ್ಲಿ ಜೀವಬ್ರಹ್ಮರಲ್ಲಿ ಐಕ್ಯ ಸಿದ್ಧ ಆಗೋದಕ್ಕೂ ಈಶತ್ವ ಮುಂತಾದ ವಿರುದ್ಧ ಗುಣಧರ್ಮಗಳಿಗೆ ಮಿಥ್ಯಾತ್ವ ಸಿದ್ಧ ಆಗೋದಕ್ಕೂ ಇವೆರಡರಲ್ಲೂ ಪರಸ್ಪರ ಅವಲಂಬನೆ ಇದೆ. ವಿರುದ್ಧ ಗುಣಧರ್ಮಗಳು ಮಿಥ್ಯ ಆದರೆ ಐಕ್ಯ ಸಿದ್ಧ ಆಗ್ತದೆ. ಐಕ್ಯ ಸಿದ್ಧ ಆಗತ್ತೆ ಅಂತಾದರೆ ವಿರುದ್ಧ ಗುಣಧರ್ಮಗಳನ್ನ ಮಿಥ್ಯ ಅಂತ ಹೇಳಬೇಕಾಗ್ತದೆ. ಈ ರೀತಿಯಲ್ಲಿ ಅನ್ಯೋನ್ಯಾಶ್ರಯ ದೋಷ ಇದೆ. ಆದ್ದರಿಂದ ನೀನು ಅನ್ಯೋನ್ಯಾಶ್ರಯ ದೋಷಕ್ಕೆ ಸಿಕ್ಕು ಒದ್ದಾಡುವಂತಹ ಪ್ರಸಂಗ ಇದೆ. ಹಾಗಾಗಿ ನಿನ್ನ ಈ
ಸೊಕ್ಕನ್ನ ಸಾಕು ಮಾಡು ಎಂಬುದಾಗಿ, ಅಹಂಕಾರದಿಂದ ಈ ರೀತಿಯಲ್ಲಿ ಮಾತನಾಡಬೇಡ ಎಂಬುದಾಗಿ ರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇದೇ ವಿಷಯವನ್ನ ಯುಕ್ತಿ ಮಲ್ಲಿಕೆಯಲ್ಲಿ ವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಶ್ರುತಿ ಅದೊಂದು ವೇದ ವಾಕ್ಯ. ಶ್ರುತಿ ಅಂದ್ರೆ ವಾಕ್ಯ, ವೇದ ವಾಕ್ಯ. ಈ ವೇದ ವಾಕ್ಯ ಯಾವುದೇ ವಾಕ್ಯ ಇರಲಿ, ಯಾರವರು ಸಾವಿತ್ರಿಬಾಯಿ ಉಡುಗಣಿ ಪದೇ ಪದೇ ಯಾಕೆ ಇದು ಮಾಡ್ತಾ ಇದ್ದೀರಾ? ಅನ್ಮ್ಯೂಟ್ ಆಗ್ತಾ ಇದ್ದೀರಾ ನೀವು? ವಾಕ್ಯ ಅದು ಯೋಗ್ಯತಾ ಉಳ್ಳದ್ದಾಗಿರಬೇಕು ಅಂತ ಒಂದು ಶಾಸ್ತ್ರೀಯವಾದ ನಿಯಮ. ಏನು ಯೋಗ್ಯತಾ ಅಂತಂದ್ರೆ, ಪ್ರಮಾಣ ವಿರುದ್ಧವಲ್ಲದ ವಿಷಯವನ್ನ ವಾಕ್ಯ ಪ್ರತಿಪಾದನೆ ಮಾಡಿದರೆ ಆವಾಗ ವಾಕ್ಯಕ್ಕೆ ಯೋಗ್ಯತಾ ಇದೆ ಅಂತ ಅಭಿಪ್ರಾಯ. ಈಗ ಉದಾಹರಣೆಗೆ ನಾನೊಂದು ವಾಕ್ಯ ಪ್ರಯೋಗ ಮಾಡ್ತೇನೆ ಅಂತ ಇಟ್ಕೊಳ್ಳೋಣ. ಜಲದಿಂದ ಸಿಂಪಡಿಸುತ್ತೇನೆ ಅಂತ ಅದಕ್ಕರ್ಥ. ಜಲೇನ ಸಿಂಚತಿ. ಇನ್ನು ಅಗ್ನಿನ ಸಿಂಚತಿ, ಬೆಂಕಿಯಿಂದ ಸಿಂಪಡಿಸುತ್ತೇನೆ, ಸಿಂಪಡಿಸುತ್ತಾನೆ, ಬೆಂಕಿಯಿಂದ ಸಿಂಪಡಿಸುತ್ತಾನೆ ಅಂತ. ಸರಿ ಆಯ್ತಾ? ಇದು ಜಲೇನ ಸಿಂಚತಿ ಅಂದ್ರೆ ನೀರಿನಿಂದ ಸಿಂಪಡಿಸುತ್ತಾನೆ, ಸರಿ ಆಗತ್ತೆ. ಈ ಸಿಂಪಡಿಸುವಿಕೆ ಅನ್ನೋ ಕ್ರಿಯೆ ನೀರಿಗೆ ಹೊಂದಾಣಿಕೆ ಆಗ್ತದೆ. ನಾವು ತೋಟ ಮಾಡಿದ್ರೆ, ಹೂವು ತುಳಸಿ ಗಿಡಗಳನ್ನ ಹಚ್ಚಿದರೆ ಅವುಗಳಿಗೆಲ್ಲ ನೀರಿನಿಂದ ಸಿಂಪಡಿಸ್ತೇವೆ. ಎಲ್ಲಿಯಾದರೂ ನೆಲ ಕೊಳೆಯಾಗಿದ್ರೆ ನೀರನ್ನು ಸಿಂಪಡಿಸಿ ಆಮೇಲೆ ಅದನ್ನು ಸ್ವಚ್ಛ ಮಾಡ್ತೇವೆ. ಹಾಗೆ ಅಗ್ನಿಯಿಂದ ಸಿಂಪಡಿಸುವಿಕೆ ಅನ್ನೋ ಕ್ರಿಯೆ ನಡೆಯುತ್ತದ? ಇಲ್ಲ. ಆದ್ದರಿಂದ ಅಗ್ನಿಯಿಂದ ಸಿಂಪಡಿಸುತ್ತಾನೆ ಅಂತ ಹೇಳಿದರೆ ಇದು ಪ್ರಮಾಣ ವಿರುದ್ಧ. ಈ ಮಾತು ಅಗ್ನಿಗೂ ಸಿಂಪಡಿಸುವ ಕ್ರಿಯೆಗೂ ಹೊಂದಾಣಿಕೆ ಇಲ್ಲ. ಆದ್ದರಿಂದ ಇದು ಪ್ರಮಾಣ ವಿರುದ್ಧ. ಪ್ರಮಾಣ ವಿರುದ್ಧವಾದ ಅರ್ಥವನ್ನು ಈ ವಾಕ್ಯ ತಿಳಿಸ್ತಾ ಇರೋದರಿಂದ ಈ ವಾಕ್ಯಕ್ಕೆ ಯೋಗ್ಯತಾ ಇಲ್ಲ ಅಂತ ಹೇಳ್ತೇವೆ. ಹಾಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವಾಕ್ಯವೂ ಕೂಡ ಐಕ್ಯವನ್ನ ಪ್ರತಿಪಾದನೆ ಮಾಡಬೇಕು ಅಂತಾದರೆ
ಜೀವನಲ್ಲಿರುವಂತಹ ಅಲ್ಪಜ್ಞತ್ವ ಅಲ್ಪಶಕ್ತಿ, ಬ್ರಹ್ಮನಲ್ಲಿರುವಂತಹ ಈಶತ್ವ ಸರ್ವಜ್ಞತ್ವ ಸರ್ವಶಕ್ತಿ ಮುಂತಾದ ವಿರುದ್ಧ ಗುಣಧರ್ಮಗಳನ್ನ ಅದು ಮಿಥ್ಯಾ ಅಂತ ಮಾಡಲೇಬೇಕು. ಇಲ್ಲ ಆದರೆ ವಾಕ್ಯಕ್ಕೆ ಯೋಗ್ಯತಾ ಇಲ್ಲ ಅಂತ ಆಗಿಬಿಡುತ್ತದೆ. ಯಾಕೆ? ಈ ವಿರುದ್ಧ ಗುಣಧರ್ಮಗಳು ಮಿಥ್ಯಾ ಅಲ್ಲ ಅಂತ ಆದರೆ, ಸತ್ಯ ಅಂತ ಆದರೆ, ಬೆಂಕಿ ಮತ್ತು ನೀರು ವಿರುದ್ಧ ಗುಣಧರ್ಮಗಳಿರುವಂತಹ ವಸ್ತುಗಳು, ಇವುಗಳಲ್ಲಿ ಹೇಗೆ ಐಕ್ಯ ಹೊಂದೋದಿಲ್ಲವೋ ಅದರಂತೆ ಅಲ್ಪಜ್ಞತ್ವಾದಿ ಧರ್ಮ ಇರುವಂತಹ ಜೀವ, ಈಶತ್ವ ಸರ್ವಜ್ಞತ್ವ ಮೊದಲಾದ ಧರ್ಮ ಇರುವಂತಹ ಬ್ರಹ್ಮ, ಈ ವಿರುದ್ಧ ಗುಣಧರ್ಮಗಳಿರತಕ್ಕಂತಹ ಜೀವ ಬ್ರಹ್ಮರಲ್ಲಿ ಐಕ್ಯವೂ ಕೂಡ ಪ್ರಮಾಣ ವಿರುದ್ಧ. ಇಂತಹ ಪ್ರಮಾಣ ವಿರುದ್ಧವಾದಂತಹ ಐಕ್ಯವನ್ನ ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯ ಪ್ರತಿಪಾದನೆ ಮಾಡುತ್ತದೆ. ಆದ್ದರಿಂದ ವಾಕ್ಯಕ್ಕೆ ಯೋಗ್ಯತಾ ಇಲ್ಲ ಅಂತ ಆಗಿಬಿಡುತ್ತದೆ. ಆದ್ದರಿಂದ ಐಕ್ಯವನ್ನ ಹೇಳಿದ್ದಾರಾದ್ದರಿಂದಲೇ ಈ ಐಕ್ಯವನ್ನು ಹೊಂದಿಸಬೇಕು ಅಂದ್ರೆ ವಿರುದ್ಧ ಗುಣಧರ್ಮಗಳನ್ನ ಮಿಥ್ಯಾ ಅಂತ ಹೇಳೋದು ಅನಿವಾರ್ಯ. ಆದ್ದರಿಂದ ಐಕ್ಯವನ್ನ ಹೇಳಬೇಕು ಅಂದ್ರೆ ವಿರುದ್ಧ ಗುಣಧರ್ಮಗಳನ್ನ ಮಿಥ್ಯಾ ಅಂತ ಹೇಳಬೇಕು. ವಿರುದ್ಧ ಗುಣಧರ್ಮಗಳನ್ನ ಮಿಥ್ಯಾ ಅಂತ ಹೇಳಬೇಕು ಅಂದ್ರೆ ಐಕ್ಯ ಸಿದ್ಧ ಆಗಿರಬೇಕು. ಆದ್ದರಿಂದ ವಿರುದ್ಧ ಗುಣಧರ್ಮಗಳ ಮಿಥ್ಯಾತ್ವ ಮತ್ತು ಜೀವ ಬ್ರಹ್ಮರ ಐಕ್ಯ ಇವೆರಡರಲ್ಲಿ ಪರಸ್ಪರ ಅವಲಂಬನೆ ಇದೆ ಅಂತಾದ್ದರಿಂದ ಅನ್ಯೋನ್ಯಾಶ್ರಯ ದೋಷ ಬರುತ್ತದೆ. ಅದಕ್ಕೆ ಯುಕ್ತಿ ಮಲ್ಲಿಕೆಯ ವ್ಯಾಖ್ಯಾನದಲ್ಲಿ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ನಾನೊಂದು ಲೋಕ ಪ್ರಸಿದ್ಧವಾದ ದೃಷ್ಟಾಂತ ಹೇಳಿದೆ, ಅವರು ಇನ್ನೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಏನು ಅಂದ್ರೆ, ಇಬ್ಬರು ದಂಪತಿಗಳಿಗೆ ಮದುವೆಯಾಗಿ ಬಹಳ ವರ್ಷಗಳಾದರೂ ಸಂತಾನವಾಗಲಿಲ್ಲ. ಆವಾಗ ಜ್ಯೋತಿಷ್ಯಗಳಲ್ಲಿ ಕೇಳಿದಾಗ ಅವರು ಹೇಳಿದರಂತೆ, ನಿಮಗೆ ಪುತ್ರ ಸಂತಾನ ಆಗ್ತದೆ, ಆದ್ರೆ ಆ ಪುತ್ರ ಸಂತಾನಕ್ಕೆ ಪ್ರತಿಬಂಧಕವಾದ ಒಂದು ದೋಷ ಇದೆ. ಆ ದೋಷ ಪರಿಹಾರಕ್ಕೆ ಗ್ರಹ ಶಾಂತಿ ಮಾಡಬೇಕು ಅಂತ ಹೇಳಿದರು. ಆದ್ರೆ ಆ ಗ್ರಹ ಶಾಂತಿಯನ್ನ ನೀವಿಬ್ಬರು ದಂಪತಿಗಳು ಮಾಡುವುದಲ್ಲ, ನಿಮ್ ಮಗ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಮಗ ಹುಟ್ಟಿ ಅವನು ಗ್ರಹ ಶಾಂತಿಯನ್ನ ಮಾಡಿ ಮಗ ಹುಟ್ಲಿಕ್ಕೆ ಪ್ರತಿಬಂಧಕವಾದಂತಹ ದೋಷಗಳು ನಿವಾರಣೆ ಆಗಬೇಕು. ಮಗ ಹುಟ್ಟೋದಕ್ಕೆ ಪ್ರತಿಬಂಧಕವಾದ ದೋಷ ನಿವಾರಣೆ ಆಯಿತು ಅಂದ್ರೆ ಗ್ರಹ ಶಾಂತಿಯನ್ನ ಮಾಡಿ ದೋಷ ನಿವಾರಣೆ ಆಯಿತು ಅಂದ್ರೆ ಮಗ ಹುಟ್ಟುತ್ತಾನೆ. ಈಗ ಮಗ ಹುಟ್ಟೋದಕ್ಕೆ ಪ್ರತಿಬಂಧಕವಾದ ಪಾಪ ಪರಿಹಾರಕ್ಕೆ ಗ್ರಹ ಶಾಂತಿಯನ್ನ ದಂಪತಿಗಳು ಮಾಡಬೇಕು ಅಂದ್ರೆ ಸಮಸ್ಯೆ ಇಲ್ಲ. ಆ ದಂಪತಿಗಳ ಮಗನೇ ಮಾಡಬೇಕು ಅಂದ್ರೆ ಆವಾಗ ಮಗ ಹುಟ್ಟಿದರೆ ಗ್ರಹ ಶಾಂತಿ ನಡೆದು ದೋಷ ಪರಿಹಾರ ಆಗತ್ತೆ. ದೋಷ ಪರಿಹಾರ ಆದರೆ ಮಗ ಹುಟ್ಟುತ್ತಾನೆ. ಆದ್ದರಿಂದ ಗ್ರಹ ಶಾಂತಿಗೂ ಪುತ್ರೋತ್ಪತ್ತಿಗೂ ಪರಸ್ಪರ ಅವಲಂಬನೆ ಬಂತು. ಆದ್ದರಿಂದ ಇದನ್ನ ಅನ್ಯೋನ್ಯಾಶ್ರಯ ಅಂತ ಕರೀತಾರೆ. ಈ ರೀತಿಯ ಅನ್ಯೋನ್ಯಾಶ್ರಯ ದೋಷ ಇರೋದರಿಂದ ನಾವು ಈ
ಇವೆಲ್ಲಿ ಎರಡೂ ಸಿದ್ಧ ಆಗೋದಿಲ್ಲ. ಅದರಂತೆ ಜೀವಬ್ರಹ್ಮರಿಗೆ ಐಕ್ಯ, ಬ್ರಹ್ಮನಲ್ಲಿ ಜೀವನಲ್ಲಿ ತೋರಿ ಬರುವಂತಹ ವಿರುದ್ಧ ಗುಣಧರ್ಮಗಳು, ಇವುಗಳನ್ನ ಮಿಥ್ಯಾ ಅಂತ ಹೇಳೋದು. ವಿರುದ್ಧ ಗುಣಧರ್ಮಗಳು ಮಿಥ್ಯಾ ಅಂತಾದರೆ ಕೇವಲ ಎರಡು ಚೈತನ್ಯಗಳು ಮಾತ್ರ ಉಳಿಯುತ್ತದೆ. ಆದ್ದರಿಂದ ಅವುಗಳಲ್ಲಿ ಐಕ್ಯ ಸಿದ್ಧ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯದಿಂದ ಐಕ್ಯ ಇದೆ ಅನ್ನೋದು ಸಿದ್ಧ ಆದರೆ ಐಕ್ಯವನ್ನು ಕೂಡಿಸೋದಕ್ಕೋಸ್ಕರ ವಿರುದ್ಧ ಗುಣಧರ್ಮಗಳನ್ನ ಮಿಥ್ಯಾ ಅಂತ ಹೇಳಬೇಕಾಗ್ತದೆ ಅಂತ ಈ ರೀತಿಯಲ್ಲಿ ಪರಸ್ಪರ ಆಶ್ರಯ, ಅನ್ಯೋನ್ಯಾಶ್ರಯ ಎಂಬಂತಹ ದೋಷ ಬರ್ತದೆ. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಮೊದಲಾದ ಶ್ರುತಿಗಳು ಐಕ್ಯವನ್ನ ಹೇಳ್ತಿದೆ ಅಂತ ಅಹಂಕಾರದಿಂದ ಸೊಕ್ಕಿನಿಂದ ನೀನೇನು ಮಾತಾಡ್ತಿ ಆ ಮಾತುಗಳನ್ನ ಸಾಕು ಮಾಡು ಅಂತ ವಾದಿರಾಜರು ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದರಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಏನ್ ಆಚಾರ್ಯ ಏನು ಕೇಳಿಸ್ತಾ ಇಲ್ಲ. ಅವರು ಮೀಟಿಂಗ್ ಇಂದ ಎಕ್ಸಿಟ್ ಆಗಿದ್ದಾರೆ ಕಾಣಿಸುತ್ತೆ, ಜಾಯಿನ್ ಆಗ್ತಾರೆ ಇನ್ನೇನು. ಹೌದು, ಡ್ರಾಪ್ ಆಗ್ಬಿಟ್ಟಿದ್ದಾರೆ. ಇದರದ್ದು ರೆಕಾರ್ಡೆಡ್ ಆಗಿದ್ರೆ ಸ್ವಲ್ಪ ಕಳ್ಸಿದ್ರೆ ಒಂದೇ ಒಂದು ಬಂತು ಅಷ್ಟೇ. ಯಾರು ಎಲ್ಲಿ ಬರುತ್ತೆ, ಎಲ್ಲಿ ಸಿಗತ್ತೆ ಅದು, ಯಾವ ಗ್ರೂಪ್ ಅಲ್ಲಿ ಸ್ವಲ್ಪ ನೋಡಿಲ್ಲ ಪ್ಲೀಸ್. ರೆಕಾರ್ಡ್ ಆಗಿದ್ದು ಇದೇ ಗ್ರೂಪ್ ಅಲ್ಲಿ ಹಾಕಿದ್ದಾರೆ.
ಹೋಗ್ಲಿಲ್ಲ ಆಯ್ತು ಹೋಗ್ಲಿಲ್ಲ ಮನೆಗೂ ನೀವು ಹೋಗಲ್ಲ ಹೋಗಲ್ಲ ಗೀತಾ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಮ್ಯೂಟ್ ಮಾಡೋದಿದೆ. ಏನ್ ಇವಳು ಏನ್ ಮಾತಾಡಲ್ಲ ಏನಿಲ್ಲ. ನೆಟ್ವರ್ಕ್ ಏನ್ ಪ್ರಾಬ್ಲಮ್ ಆಗಿದೆ. ಪ್ರತಿಯೊಬ್ರು ಮ್ಯೂಟ್ ಆಗಿ ಬರ್ತಾ ಇದಾರೆ ಇನ್ನೇನು. ಪ್ರತಿಯೊಬ್ರು ಮ್ಯೂಟ್ ಆಗಿ. ಇಬ್ರು ಅನ್ಮ್ಯೂಟ್ ನಲ್ಲಿ ಇದ್ದೀರಿ, ಗೀತಾ ಅಂಡ್ ರತ್ನ. ಅಲ್ಲ ಹೋಸ್ಟ್ ಯಾರಿದ್ದೀರಿ? ಶ್ಯಾಮಲಾ ದೇವಿ ಯಾರು ಗೊತ್ತಿಲ್ಲ. ಅದೇ ಮ್ಯೂಟ್ ಮಾಡ್ಬಿಡಿ ಶ್ಯಾಮಲಾ ದೇವಿ ಅವರೇ, ಎಲ್ರನ್ನು ಮ್ಯೂಟ್ ಮಾಡ್ಬಿಡಿ. ಅಲ್ಲ ಎಲ್ಲಾರು ಮ್ಯೂಟ್ ಅಲ್ಲೇ ಇರೋದು, ಅವ್ರಿಬ್ರು ಮಾತ್ರ. ಗೀತಾ ಅವರೇ ನೀವಿನ್ನೂ ಅನ್ಮ್ಯೂಟ್ ನಲ್ಲಿ ಇದ್ದೀರಿ. ನಂದು ಮ್ಯೂಟ್ ಇದೆ ಇವ್ರೆ. How can it be unmute? ನೋಡ್ರಿ ಇವಾಗ ಅನ್ಮ್ಯೂಟ್ ನಲ್ಲಿ ಇದೆ. ಅದು ನಿಮ್ದು ಶಿಫ್ಟ್ ಆಗ್ತಾನೆ ಇದೆ, ಮ್ಯೂಟ್ ಅನ್ಮ್ಯೂಟ್. ಇವಾಗ ಮ್ಯೂಟ್ ಆಗಿದೆ.
ಹಲೋ, ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ ಆಚಾರ್ಯ. ಕೇಳಿಸ್ತಾ ಇದೆ ಆಚಾರ್ಯ. ಕೇಳಿಸ್ತಾ ಇದೆ. ಸರಿ, ಅದು ಆವಾಗೇನೋ ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ತಾನಾಗಿ ಇದಾಗಿತ್ತು, ಡಿಸ್ಕನೆಕ್ಟ್ ಆಗಿತ್ತು. ಸರಿ, ಮುಂದುವರಿಸೋಣ. ಹೇಗೆ ನಾಟಕ ರಂಗದಲ್ಲಿ ನಾಟಕ ಮಾಡ್ತಾ ಇರುವ ಒಬ್ಬ ಶ್ರೀಮಂತನ ಪಾತ್ರಧಾರಿ, ಅವನು ನಿಜವಾಗಿ ದರಿದ್ರನಾಗಿದ್ರು ಶ್ರೀಮಂತಿಕೆಯ ಪಾತ್ರಧಾರಿ ಅಷ್ಟೇ. ಆದ್ದರಿಂದ ತನ್ನಲ್ಲಿ ಶ್ರೀಮಂತಿಕೆಯನ್ನು ಉಳಿಸಿಕೊಡಬೇಕು ಅಂತ ಅವನು ಪ್ರಯತ್ನ ಮಾಡೋದಿಲ್ಲ. ನಿಜ ಜೀವನದಲ್ಲಿ ಯಾರು ಶ್ರೀಮಂತನಾಗಿರ್ತಾನೆ ಅವನು ಶ್ರೀಮಂತಿಕೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡೋದು. ಅದರಂತೆ ಪರಮಾತ್ಮನಲ್ಲಿ ಸರ್ವಜ್ಞತ್ವ, ಸರ್ವೇಶ್ವರತ್ವ ಇವುಗಳು ಕಾಲ್ಪನಿಕವಾಗಿದ್ರೆ ಕಾಲ್ಪನಿಕ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನ ಹೇಗೆ ಮಾಡೋದಿಲ್ವೋ ಹಾಗೆ ದೇವರು ಕಾಲ್ಪನಿಕವಾದ ಈ ಸರ್ವೇಶ್ವರತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಅವನು ಮಾಡೋದಿಲ್ಲ. ಆದರೆ ಅವನು ತನ್ನ ಸರ್ವೇಶ್ವರತ್ವವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾನೆ. ಎಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ನಿರ್ಣಯ ಮಾಡಿಕೊಂಡು ಬರಲಿಕ್ಕೆ ಋಷಿಗಳು ಭೃಗು ಮಹರ್ಷಿಗಳನ್ನ ಕಳಿಸ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ತ್ರಿಮೂರ್ತಿ. ಶಿವನ ಕೈಲಾಸಕ್ಕೆ ಬಂದಾಗ ಕೋಪದಿಂದ ಶಿವ ತ್ರಿಶೂಲದಿಂದ ಚುಚ್ಚಲಿಕ್ಕೆ ಬಂದ. ಬ್ರಹ್ಮನ ಬಳಿ ಸತ್ಯಲೋಕಕ್ಕೆ ಬಂದಾಗ ಬ್ರಹ್ಮ ಉಪೇಕ್ಷೆಯನ್ನ ಮಾಡಿದ. ಆದ್ರೆ ವೈಕುಂಠಕ್ಕೆ ಬಂದಾಗ ಕೋಪದಿಂದ ವಿಷ್ಣುವಿನ ಎದೆಗೆ ತನ್ನ ಕಾಲಿನಿಂದ ಭೃಗು ಮಹರ್ಷಿ ಒದ್ದ. ಆದರೆ ಶ್ರೀಹರಿ ಬ್ರಹ್ಮದೇವರಂತೆ ರುದ್ರದೇವರಂತೆ ವರ್ತನೆ ಮಾಡದೆ ಅವನ ಕಾಲು ಹಿಡಿದು ಕಾಲು ತೊಳೆದು ನಮಸ್ಕಾರ ಮಾಡಿ ಕಾಲು ಒತ್ತಿ ಕಳಿಸಿದ. ನನ್ನ ಎದೆಗೆ ಒದ್ದದ್ದಕ್ಕೆ ಎಷ್ಟು ನೋವಾಯಿತೋ ಏನೋ ಅಂತ. ಉಳಿದವರು ಕೋಪ, ಉದಾಸೀನ ಮುಂತಾದವುಗಳಿಗೆ ಒಳಗಾದದ್ದರಿಂದ ಅವರು ಪ್ರಕೃತಿ ಬಂಧನಕ್ಕೆ ಒಳಗಾದವರು. ಆದರೆ ಆ ಕೋಪ ಮುಂತಾದವುಗಳಿಗೆ ಒಳಗಾಗದ ಪರಮಾತ್ಮ ತಾನು ಸರ್ವೇಶ್ವರ, ಪ್ರಕೃತಿಯ ಗುಣಗಳ ವಿಕಾರ ತನ್ನಲ್ಲಿಲ್ಲ ಅನ್ನೋದನ್ನ ಪರಮಾತ್ಮ ತೋರಿಸಿಕೊಂಡ. ಪ್ರಕೃತಿಯೇ ನನ್ನ ನಿಯಂತ್ರಣದಲ್ಲಿದೆ ಹೊರತು ಪ್ರಕೃತಿ ನನ್ನನ್ನ ನಿಯಂತ್ರಿಸೋದಿಲ್ಲ. ಆದ್ದರಿಂದ ಪ್ರಾಕೃತಿಕ ಗುಣಗಳಾದ ತಮೋಗುಣ, ರಜೋಗುಣಗಳ ವಿಕಾರ ನನ್ನ ಮೇಲೆ ಆಗೋದಿಲ್ಲ. ಕೋಪ, ಅಲಕ್ಷ್ಯ, ತಿರಸ್ಕಾರ ಇವುಗಳೆಲ್ಲವೂ ತಮೋಗುಣ, ರಜೋಗುಣಗಳ ವಿಕಾರ. ಇವುಗಳಿಗೆ ಉಳಿದವರು ಬಲಿಯಾಗಿದ್ದಾರೆ. ನಾನಾಗಿಲ್ಲ ಅನ್ನೋ ಮೂಲಕ ನಾನು ಸರ್ವೇಶ್ವರ ಅನ್ನೋದನ್ನ ಪರಮಾತ್ಮ ತೋರಿಸಿದ್ದಾರೆ. ಅವನು ಸರ್ವೇಶ್ವರ ಅಂತ ಆಗಬೇಕಾದ್ರೆ ಅವನು ಸರ್ವಜ್ಞನೂ ಆಗಿರ್ಲೇಬೇಕು. ಅಂದ ಮೇಲೆ ಪರಮಾತ್ಮ ತನ್ನಲ್ಲಿ ನೈಜವಾಗಿ ಇರುವಂತಹ ಸರ್ವಜ್ಞತ್ವ, ಸರ್ವೇಶ್ವರತ್ವವನ್ನ ಈ ಸಂದರ್ಭದ ಮೂಲಕವಾಗಿ ತೋರಿಸಿದ್ದಾನೆ, ಅದನ್ನ ಸಂರಕ್ಷಣೆ ಮಾಡಿದ್ದಾನೆ.
ಅದು ಕಾಲ್ಪನಿಕ ಅಲ್ಲ. ಒಂದು ವೇಳೆ ಕಾಲ್ಪನಿಕವೇ ಆಗಿದ್ರೆ ವಿಷ್ಣು ಒಬ್ಬನೇ ಯಾಕೆ? ಬ್ರಹ್ಮದೇವರು ಸರ್ವಜ್ಞರು ಸರ್ವೇಶ್ವರರಾಗಬೇಕು, ರುದ್ರದೇವರು ಸರ್ವೇಶ್ವರ ಸರ್ವಜ್ಞನಾಗಬೇಕು. ವಿಷ್ಣು ಒಬ್ಬನೇ ಯಾಕೆ ಅಂದ ಮೇಲೆ ವಿಷ್ಣು ಒಬ್ಬನನ್ನೇ ಸರ್ವೇಶ್ವರ ಸರ್ವಜ್ಞ ಅಂತ ಭೃಗು ಮಹರ್ಷಿಗಳು ಬಂದು ಋಷಿಗಳ ಮುಂದೆ ಪ್ರಕಟಣೆ ಮಾಡಿದರು, ಘೋಷಣೆ ಮಾಡಿದರು. ಮತ್ತು ಈ ಪ್ರಸಂಗದ ಮೂಲಕ ಎಲ್ಲರಿಗೂ ಇದು ಗೊತ್ತಾಗತ್ತೆ. ಒಂದು ವೇಳೆ ವಿಷ್ಣುವಿನಲ್ಲಿರುವಂತಹ ಈ ಸರ್ವಜ್ಞತ್ವ ಸರ್ವೇಶ್ವರತ್ವ ಕಾಲ್ಪನಿಕ ಅಂತಾಗಿದ್ರೆ ಇದನ್ನವನು ರಕ್ಷಣೆ ಮಾಡುವ ಪ್ರಸಂಗ ಇರ್ತಿರ್ಲಿಲ್ಲ. ಆದ್ದರಿಂದ ಇದು ಯಾವುದು ಕಾಲ್ಪನಿಕ ಅಲ್ಲ, ಮಾಯೆಯಿಂದ ಕಲ್ಪಿತ ಅಲ್ಲ, ಸ್ವಾಭಾವಿಕ ಅಂತ ಸಿದ್ಧ ಆಗತ್ತೆ. ಸ್ವಾಭಾವಿಕ ಅಂತಂದ ಮೇಲೆ ಅದನ್ನ ಬಿಡುವ ಪ್ರಸಂಗವೇ ಇಲ್ಲ. ಆದ್ದರಿಂದ ಜೀವ ಹಾಗೂ ಈಶ್ವರರಲ್ಲಿ ವಿರುದ್ಧ ಗುಣಧರ್ಮಗಳಿದೆ, ಅದು ಸ್ವಾಭಾವಿಕವಾಗಿದೆ ಅಂದ ಮೇಲೆ ಅವರಲ್ಲಿ ಐಕ್ಯವನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಆ ಮಾತಿನ ಅಭಿಪ್ರಾಯ. ಇದಿಷ್ಟು ಈ ನುಡಿಯ ಅರ್ಥ. ಇದರಲ್ಲಿ ಕೊನೆ ಭಾಗದ ವಿವರಣೆಯನ್ನು ಒಂಚೂರು ಕೊಡಬೇಕು. ಅದನ್ನ ನಾಳಿನ ಪಾಠದಲ್ಲಿ ವಿವರಣೆ ಮಾಡ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ವಿಷಯ ಸ್ಪಷ್ಟವಾಗಿಲ್ಲ ಅಂದ್ರೆ ಪ್ರಶ್ನೆಯನ್ನ ಕೇಳಬಹುದು. ಆಚಾರ್ಯ 23ನೇ ಶ್ಲೋಕದ ನುಡಿ ಅದು ನೀವು ಹೇಳಿದಿರ ಅಂತ ಕಾಣುತ್ತೆ. ಅವಾಗ ನಮಗೆ ಅದು ಕೇಳಿಸಿಲ್ಲ ಗುರುವೇ. ಹೌದಾ? ಹೌದು. ಅಂದು ಭೃಗು ಮುನಿ ಬಂದು ಚಂದದ ವಕ್ಷವ. ಅಂದು ಅಂದ್ರೆ ಹಿಂದೆ ಭೃಗು ಮಹರ್ಷಿ ಬಂದು ಸುಂದರವಾದಂತಹ ವಕ್ಷ ಅಂದ್ರೆ ಎದೆ, ವಕ್ಷಸ್ಥಳವನ್ನ ಕಾಲಿನಿಂದು ಒದೆಯಲು ತನ್ನ ಕಾಲಿನಿಂದ ವಿಷ್ಣುವಿನ ಎದೆಗೆ ಒದ್ದ. ಅವನ ಕುಂದು ನೋಡದೆ. ಹೀಗೆ ಭೃಗುಮುನಿ ಮಾಡಿದಂತಹ ತಪ್ಪನ್ನ ದೇವರು ಪರಿಗಣನೆ ಮಾಡದೆ ಇಂದಿರೇಶ ತನ್ನ ಸರ್ವೇಶ್ವರತ್ವ ರಕ್ಷಿಸಿದ. ಭೃಗುಮುನಿಗಳ ಮೇಲೆ ಬ್ರಹ್ಮದೇವರು ರುದ್ರದೇವರು ಕೋಪಗೊಂಡ್ರು, ತಿರಸ್ಕರಿಸಿದರು. ಆದರೆ ಪರಮಾತ್ಮ ಹಾಗೆ ಮಾಡದೆ ಅವರನ್ನೇ ಸತ್ಕರಿಸಿ ಕಳಿಸಿದ. ಆ ಮೂಲಕ ತನಗೆ ಈ ಸತ್ವರಜಸ್ತಮೋ ಗುಣಗಳ ಪ್ರಕೃತಿಯ ನಿಯಂತ್ರಣ ಇಲ್ಲ, ಅಂದ್ರೆ ಅವುಗಳ ನಿಯಂತ್ರಣದಲ್ಲಿ ತಾನಿಲ್ಲ, ಅವುಗಳಿಂದ ವಿಕಾರಕ್ಕೆ ಬಲಿಯಾಗೋದಿಲ್ಲ ಅಂತ ತನ್ನ ಸರ್ವೇಶ್ವರತ್ವವನ್ನ ತೋರ್ಪಡಿಸಿದ, ರಕ್ಷಿಸಿದ. ಹೀಗೆ ಶ್ರುತಿ ಅವನ ಸರ್ವಜ್ಞತ್ವವನ್ನ ಕೊಂಡಾಡ್ತಾ ಇದೆ ಅಂತ ಆ ಮಾತಿನ ಅಭಿಪ್ರಾಯ. ಉಳಿದ ಭಾಗವನ್ನು ಮುಂದೆ ನೋಡ್ಬೋದು. ಸರಿ ಆಚಾರ್ಯ, ನಮಸ್ಕಾರ ಆಚಾರ್ಯ. ಶ್ರೀ ನಮಸ್ಕಾರ ಗುರುಗಳೇ. ಶ್ರೀ